ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ರೇವಣ್ಣ ಅವರ ಕುಟುಂಬ ಕೂಡ ಸಹಜವಾಗೇ ಇದೆ. ನಮಗೆ ಇವತ್ತು ಪಾಸಿಟಿವ್ ಡೇ ಅಂತ ಒಂದು ಪಾಸಿಟಿವ್ ಹೋಪ್ ಅಲ್ಲಿ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧರಿತವಾಗಲಿದೆ. ರೇವಣ್ಣ ಅವರ ಕುಟುಂಬ ಕೂಡ ಇದೇ ಒಂದು ಹೋಪ್ ಅಲ್ಲಿ ಇದ್ದಾರೆ. ಲೀಗಲ್ ರೆಮಿಡಿ, ಕಾನೂನು ದಾರಿ ನಮಗೆ ಈ ಸಲ ಪೂರಕವಾಗಿರುತ್ತೆ ಅನ್ನುವಂತಹ ಒಂದು ಆಶ್ವಾಸನೆ, ಒಂದು ಭರವಸೆಯನ್ನ ಪ್ರಾಬಬ್ಲಿ ರೇವಣ್ಣ ಪರ ವಕೀಲರು ಕೂಡ ಕೊಟ್ಟಿದ್ದಾರಂತ ಅನ್ಸುತ್ತೆ. ಅವರು ಪ್ರಿಲಿಮಿನರಿ ಸಬ್ಮಿಷನ್ ಇಂದ ಇಲ್ಲಿ ತನಕ ಹೇಳ್ತಾ ಇರೋದು ಈ ಕೇಸ್ಗೂ ಈ ಸೆಕ್ಷನ್ಗೂ ಆಮೇಲೆ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಸಂಗ್ರಹಿತವಾಗಿರುವಂತಹ ಸಾಕ್ಷಿಗಳಿಗೂ ಸರಿಯಾಗಿ ತೂಕ ಇಲ್ಲ, ಹೀಗಾಗಿ ನನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಿ ಅಂತಾನೆ ಒಂದು ವಾದವನ್ನ ಅವ್ರ ಕನ್ಕ್ಲೂಷನ್ ಅನ್ನ ಮಾಡಿರೋದು. ಸೊ ಈ ಕನ್ಕ್ಲೂಷನ್ ಮೇಲೆ ನಂಬಿಕೆ ಇದೆ ರೇವಣ್ಣ ಕುಟುಂಬದವರಿಗೆ. ಸೊ ಜಾಮೀನು ಸಿಗುತ್ತೆ, ಇವತ್ತೇ ಆಚೆ ಬರ್ತಾರೆ, ಇವತ್ತಿಲ್ಲ ಅಂದ್ರೆ ನಾಳೆ ಆಚೆ ಬರ್ತಾರೆ ಮ್ಯಾಕ್ಸಿಮಮ್ ಅನ್ನುವಂತಹ ಒಂದು ಪಾಸಿಟಿವ್ ಹೋಪ್ ಅಲ್ಲಿ ಸದ್ಯಕ್ಕಿದ್ದಾರೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5 ರಾತ್ರಿಗಳನ್ನ ರೇವಣ್ಣ ಅವರು ಕಳೆದಿದ್ದಾರೆ. ಸೊ 6ನೇ ರಾತ್ರಿ ಕಳೆಯಲ್ಲ, ಆಲ್ಮೋಸ್ಟ್ ಬರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಅವರಿಗೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ರೇವಣ್ಣ ಕುಟುಂಬದವರು ಹಾಗೂ ಆಪ್ತರಿಗೆ ಇರುವಂತಹ ಭರವಸೆ ಹಾಗೂ ನಿರೀಕ್ಷೆ ಎಂಥದ್ದು, ಏನೇನ್ ಹೇಳ್ತಾ ಇದ್ದಾರೆ ಅವರು ಅಂತ, ಇವತ್ತು ಬರುವಂತಹ ಸಾಧ್ಯತೆ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿದ್ದಾರೆ ಅವರು? ಮಮತಾ, ಏನು ಇಂದು ರೇವಣ್ಣವರ ಜಾಮೀನು ಅರ್ಜಿ ವಿಚಾರಣೆ ನಡೀತಿದೆ. ಸಂಜೆ 5 ಗಂಟೆಗೆ ತೀರ್ಪನ್ನ ಕಾಯ್ದಿರಿಸಿದರೆ ಎಲ್ಲರಿಗೂ ಒಂದೇ ಆಸೆ, ಏನು ರೇವಣ್ಣವರಿಗೆ ಬೇಲ್ ಸಿಗಬೇಕು ಅಂತ. ಹೀಗಾಗಿ ಅವರ ಕಾರ್ಯಕರ್ತರು ಹಾಗೂ ಮುಖಂಡರು ಬಂದೇ ಬರ್ತಾರೆ ಅನ್ನೋ ಒಂದು ಕಾತುರದಲ್ಲಿ, ಒಂದು ಭರವಸೆಯಲ್ಲಿ ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಸಹ ರೇವಣ್ಣವರು ಪ್ರತಿನಿತ್ಯ ಮನೆಯಲ್ಲಿ ಸಿಗ್ತಿದ್ರು. ಅಲ್ಲದೆ ಕಳೆದ 5 ದಿನಗಳಿಂದ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇವೆಲ್ಲವೂ ಸಹ JDSಗೆ ಒಂದು ರೀತಿಯ ಆತಂಕ ಹಾಗೂ ಒಂದು ರೀತಿಯ ಮೌನಕ್ಕೆ ಜಾರುವಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಹಾಗಾಗಿ ಇಂದು ಏನು ಅವರಿಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಎಲ್ಲರೂ ಕಾಯ್ತಿರ್ತಕ್ಕಂಥದ್ದು. ಅಲ್ಲದೆ ಅವರಿಗೆ ಸ್ವಾಗತ ಮಾಡಲಿಕ್ಕೂ ಸಹ ಎಲ್ಲ ರೀತಿಯ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ. ಆದರೆ 5 ಗಂಟೆಗೆ ಅವರಿಗೆ ಏನು ಜಾಮೀನು ಸಿಗುತ್ತೋ ಅಥವಾ ಸಿಗಲ್ಲ ಅನ್ನೋದು ತೀವ್ರ ಕುತೂಹಲನ ಮೂಡಿಸಿದೆ. ಹಾಗಾಗಿ ಜಾಮೀನು ಒಂದು ವೇಳೆ ಸಿಕ್ಕರೆ ಏನು ಅವರ ಕಾರ್ಯಕರ್ತರಿರುವುದು, ಬೆಂಬಲಿಗರು, ಮುಖಂಡರಿಗೆ ತೀವ್ರವಾದಂಥ ಒಂದು ಸಂತೋಷ ಆಗುತ್ತೆ. ಇಲ್ಲಾಂದ್ರೆ ಅವ್ರನ್ನು ನಿರಾಸೆಯಿಂದ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.